ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿರ್ಗುತಿ. ಮುಖ್ಯಾಂಶಗಳು: ಗಜೇಂದ್ರಗಡ ತಹಸೀಲ್ದಾರ್ ಕಚೇರಿ ಸ್ಥಳಾಂತರವಾಗಬಾರದೆಂದು ದಲಿತ ಸಂಘಟನೆಯಿಂದ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ಗಜೇಂದ್ರಗಡ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಸಂಸದರಿಂದ ಭೂಮಿ ಪೂಜೆ. ನಾಗೇಂದ್ರಗಡದಲ್ಲಿ ಚಿರತೆಯನ್ನು ಸೆರೆ ಹಿಡಿದ ಬಿಂಕದಕಟ್ಟಿ ಅರಣ್ಯಾಧಿಕಾರಿಗಳು. ವಾರ್ತೆಗಳ ವಿವರ. ಗಜೇಂದ್ರಗಡದ ಕೆಕೆ ವೃತ್ತದಲ್ಲಿರುವಂತಹ ತಹಸೀಲ್ದಾರ್ ಕಚೇರಿಯನ್ನ ಸ್ಥಳಾಂತರ ಮಾಡಬಾರದೆಂದು ಗಜೇಂದ್ರಗಡದ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಗಜೇಂದ್ರಗಡದ ಹೃದಯ ಭಾಗವಾಗಿರುವ ಶ್ರೀ ಕಾಲಕಾಲೇಶ್ವರ ವೃತ್ತದ ಹತ್ತಿರವಿರುವ ತಹಸೀಲ್ದಾರ್ ಕಚೇರಿಯನ್ನ ಎಪಿಎಂಸಿ ಆವರಣದಲ್ಲಿ ಸ್ಥಳಾಂತರವಾಗಬಾರದೆಂದು ನಿನ್ನೆ ಗಜೇಂದ್ರಗಡದ ಕಾಲಕಾಲೇಶ್ವರ ವೃತ್ತದಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸಂಘಟನೆಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಇನ್ನು ಈ ಹೋರಾಟದಲ್ಲಿ ಡಿಜೆ ಕಟ್ಟಿಮನಿ, ಮಂಜುನಾಥ್ ಬುರುಡಿ, ರವಿ ಮಾದರ್, ಮಾರುತಿ ಹಾದಿಮನಿ, ಶಿವಪ್ಪ ಮಾದರ್, ಯಮನೂರಪ್ಪ ಹರಿಜನ, ಚನ್ನಪ್ಪ ಪೂಜಾರ್, ಯಮನೂರ್ ಮಾದರ್, ಶಿವು ಭೂಮೋದ, ದುರ್ಗೇಶ್ ಹಿರೇಮನಿ, ಆನಂದ್ ಮಾದರ್, ಪ್ರವೀಣ್ ತೆಗ್ಗಿನಮನಿ, ಭೀಮೇಶ್ ಮಾದರ್, ಮೈಲರಪ್ಪ ಮಾದರ್, ಶಿವಕುಮಾರ್ ಜಾಧವ್ ಇನ್ನು ಹಲವರು ಮುಖಂಡರು ಭಾಗವಹಿಸಿದ್ದರು. ಇದು ಏನಪ್ಪ ಅಂತಂದ್ರ ತಾಲೂಕ್ ಪಂಚಾಯತಿ, ಯಾಕಂದ್ರೆ ಅದು ಊರ್ ಹೊರಗೆ ಐತಿ, ಅದನ್ನ ಊರ್ ಒಳಗೆ ತರ್ಬೇಕು, ಅದನ್ನ ಸ್ಥಳಾಂತರ ಮಾಡ್ರಿ. ಸರ್ಕಾರಿ ಶಾಲೆಗಳ ಮೇಲ್ಛಾವಣಿಗಳಿಗೆ ಕುಸ್ತು ಇವತ್ತು ಚಿಜ್ಜೇರೊಳಗೆ ಈಗಾಗಲೇ ಆಗಿದೆ. ಅಂತ ಶಾಲೆಗಳನ್ನ ಶಿಥಿಲ ವ್ಯವಸ್ಥೆ ಇದಲ್ಲ ಅವ್ರು ಸರಿ ಮಾಡ್ರಿ. ಅದು ಬಿಟ್ಟು ಗಟ್ಟಿಮುಟ್ಟಾಗಿರ್ತಕ್ಕಂಥ ಈ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಕಚೇರಿಗಳನ್ನ ನೀವು ಸ್ಥಳಾಂತರ ಮಾಡಿ ಯಾವುದೇ ವ್ಯಕ್ತಿಗೆ ಸರಾಯಿ ಅಂಗಡಿ ಲೈಸೆನ್ಸ್ ಕೊಡೋದು ಸೂಕ್ತ ಅಲ್ಲ. ಇದು ಯಾಕಂದ್ರೆ ಜಗ ಜಾಹೀರಾಗಿದೆ. ನೀವು ಯಾವ ಕಾರಣಕ್ಕೆ ಇದನ್ನ ಸ್ಥಳಾಂತರ ಮಾಡ್ತೀರ ಅಂತೇಳಿ ಗಜೇಂದ್ರಗಡದ ಸಮಸ್ತ ಸಾರ್ವಜನಿಕರಿಗೆ ಇದು ಸ್ಪಷ್ಟ ಮಾಹಿತಿ ಇದೆ. ಪ್ರಭಾವಿ ವ್ಯಕ್ತಿಗೆ ಸರಾಯಿ ಅಂಗಡಿ ಲೈಸೆನ್ಸ್ ಕೊಡೋ ಉದ್ದೇಶಕ್ಕೋಸ್ಕರನ ನೀವು ಈ ತಹಸೀಲ್ದಾರ್ ಕಚೇರಿಯನ್ನ ಸ್ಥಳಾಂತರ ಮಾಡ್ತಿದ್ರಿ. ದಯವಿಟ್ಟು ಇದು ಯಾವುದೇ ಕಾರಣಕ್ಕೆ ಸ್ಥಳಾಂತರ ಆಗ್ಬಿಡುದು. ಗಜೇಂದ್ರಗಡದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ತಹಸೀಲ್ದಾರ್ ಕಚೇರಿ ಪ್ರತಿಯೊಬ್ಬ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಸರ್ಕಾರದ ಆಗ್ಬೇಕು. ಸರ್ಕಾರದ ಕೆಲಸ ಸಾರ್ವಜನಿಕರು ಇರ್ತಕ್ಕಂಥಲ್ಲಿ ಹೋಗ್ಬೇಕು. ಸಾರ್ವಜನಿಕರು ನಿಮ್ಮನ್ನು ಹುಡುಕೊಂಬರಂಗೆ ಆಗಬಾರ್ದು. ಯಾಕಂದ್ರೆ ನೀವು ಸ್ಥಳಾಂತರ ಮಾಡೋ ಜಾಗ ಸಾರ್ವಜನಿಕರು ನಿಮ್ಗೆ ಹುಡುಕೊಂಬರ್ಬೇಕು. ನೀವು ಯಾವಾಗ ಇರ್ತೀರೋ ಯಾವಾಗ ಬಿಡ್ತೀರೋ ಗೊತ್ತಿಲ್ಲ. ಆನಂತರ ನಿಮ್ಗೆ ಅಲ್ಲಿ 60 ರೂಪಾಯಿ ಟಮ್ ಚಾರ್ಜ್ ಮಾಡ್ಕೊಂಡು ಕೊಡ್ಬೇಕು. ಇದು ಬಡವರಿಗೆ ಕಷ್ಟ ಆಗತ್ತ. ದಯಮಾಡಿ ತಾವು ಇದನ್ನ ಮನವಿ ಅಂತ ತಿಳ್ಕೊಂಡ್ರು ಏನಂತ ತಿಳ್ಕೊಂಡ್ರು ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಡಿ.ಸಿ ಅವರ ಆದೇಶನ ತಕ್ಷಣ ಹಿಂಪಡಿಬೇಕು. ಈ ತಹಸೀಲ್ದಾರ್ ಕಚೇರಿ ಇಲ್ಲೇ ಮುಂದುವರಿಬೇಕು ಅನ್ನೋದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಆಗ್ರಹ ಆಗಿದೆ. ತಾವು ಇದನ್ನೇನಾರ ಅವ್ರೇನಾಗತ್ತೆ ಬಿಡಿ, ಇಷ್ಟೊಂದು ಮನವಿ ಕೊಟ್ಟರೆ ಹೋಗ್ತಾರೆ ಅಂತ ತಿಳ್ಕೊಂಡಿತ್ತಂದ್ರೆ ಅದು ನಿಮ್ಮ ಮೂರ್ಖತನ ಆಗತ್ತೆ. ನಾವು ಇದನ್ನ ಉಗ್ರವಾದ ಹೋರಾಟ ಮುಂದೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಕಚೇರಿ ಇಲ್ಲಿಂದ ಬದಲಾಗಕ್ಕೆ ನಾವು ಬಿಡುದಿಲ್ಲ. ಜೈ ಭೀಮ್. ಇವತ್ತೇನು ಗದಗ ಜಿಲ್ಲಾ ಅಧಿಕಾರಿಗಳು ತಮ್ಮ ಆದೇಶ ಪತ್ರವನ್ನು ತಹಸೀಲ್ದಾರ್ಗೆ ರವಾನಿಸಿ ತಹಸೀಲ್ದಾರ್ ಕಚೇರಿಯನ್ನು ಬೇರೆ ಕಡೆ ಸ್ಥಳಾಂತರ ಅಂದರೆ ಎಪಿಎಂಸಿಯಲ್ಲಿ ಇರುವಂತ ಅಲ್ಲಿ ಕಚೇರಿಗೆ ಸ್ಥಳಾಂತರ ಮಾಡಬೇಕಂತೇಳಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾರೆ. ಇದು ಅಲ್ಲಿ ಎಪಿಎಂಸಿಗಳು ಕೂಡ ವಾಹನ ತಪ್ಪಲಿಕ್ಕೆ ಮತ್ತು ರೈತರಿಗೆ ಬಹಳ ತೊಂದರೆ ಇದೆ. ಇದನ್ನ ಅಲ್ಲಿ ಹೋಗಿ ನೀವೇನು ಗರಂದರಿ ಮಾಡ್ತೀರಪ್ಪ, ಇಲ್ಲಿ ಇದ್ದಿದ್ದ ಆಫೀಸು ಏನು ಶೀತಲಾಗೊಂಡೈತಲ್ಲ, ಇದನ್ನ ಹಿಂದೆ ಒಂದು ತಹಸೀಲ್ದಾರ್ ಸಾಹೇಬರು ಡಿ.ಸಿ ಅವರಿಗೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ, ಸಂಬಂಧಿಸಿದ ಶಾಸಕರಿಗೆ ಒಂದು ಪತ್ರವನ್ನು ಕಳಿಸಿದ್ರೆ ಇದನ್ನ ಶೀತಲ ಆಗಿದ್ದು ಇದನ್ನ ನವೀಕರಣ ಮಾಡಿ ಎಲ್ಲೋ ಹೊರಗಡೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಯಾವುದೇ ಬಾರದ ಬೀಡಿಗೆಗೆ ಬಾರದ ಕೆಲಸಕ್ಕೆ ಹಾಕಿ ಹಣ ಲಪಡಾಯಿಸಿದಂತ ಅಧಿಕಾರಿಗಳಿಗೆ ಸಾಕಷ್ಟಿದ್ದಾರೆ. ಅಂಥದನ್ನು ಬಿಟ್ಟು ಈ ಆಫೀಸನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ತಾವೇನು ಹೊರಟಿದ್ದೀರಿ. ತಾವು ತಮ್ಮ ಸೀಟಿನಲ್ಲಿ ಕುತ್ಕೋಬೇಕಾದ್ರೆ ಈ ಆಫೀಸಲ್ಲಿ ಇರಬೇಕು. ಈ ಆಫೀಸ್ ಏನಾದರೂ ಬೇರೆ ಕಡೆ ಸ್ಥಳಾಂತರವಾದರೆ ನೀವು ನಿಮ್ಮ ಸೀಟ್ನಲ್ಲಿ ಕುತ್ಕೊಳ್ಳಲಿಕ್ಕೆ ಬಹಳ ಕಷ್ಟಕರವಾಗುತ್ತದೆ. ರಾಜ್ಯ ಮಟ್ಟದ ನಾಯಕರನ್ನು ಕರೆಸಿ ಕೂಡ ಗಜೇಂದ್ರಗಡವನ್ನು ಸಂಪೂರ್ಣ ಬಂದ್ ಮಾಡಿ ಈ ತಹಸೀಲ್ದಾರ್ ಕಚೇರಿಯನ್ನು ಇಲ್ಲೇ ಉಳಿಸ್ತೀವಿ, ತಾವು ಮಾತ್ರ ಸೀಟ್ನಾಗ ಇರಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತಾ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಗಜೇಂದ್ರಗಡ ತಹಸೀಲ್ದಾರ್ ಇರುವ ಸ್ಥಳದಲ್ಲಿ ಮುಂದುವರಿಸುವ ತಹಸೀಲ್ದಾರ್ ಕಚೇರಿಯನ್ನು ಇಲ್ಲೇ ಮುಂದುವರಿಸಬೇಕು. ಈ ಮೇಲೆ ಕಾಣಿಸಿದ ವಿಷಯವಾಗಿ
ಗಜೇಂದ್ರಗಡ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಅವರ ಬಣದ ಸಮ್ಮುಖದಲ್ಲಿ ಈ ತಹಸೀಲ್ದಾರ್ ಕಚೇರಿಯನ್ನು ಬೇರೆ ಕಡೆ ಸ್ಥಳಾಂತರ ಆಗುವ ವಿಷಯ ತಿಳಿದು ಈಗಿರುವ ಕಚೇರಿ ವಯೋವೃದ್ಧರಿಗೆ ತಾಲೂಕಿನ ಸಾರ್ವಜನಿಕರಿಗೆ ಸಮೀಪ ಇರುವುದರಿಂದ ಸ್ಥಳಾಂತರ ಆಗುವುದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ವಾಪಸ್ ಪಡೆದು ಈಗಿರುವ ಸ್ಥಳೀಯ ಸೂಕ್ತವಾದ ಮತ್ತು ಸಾರ್ವಜನಿಕರಿಗೆ ಅನುಕೂಲಕರವಾಗಿರುತ್ತದೆ. ಹಾಗಾಗಿ ಇದನ್ನು ಸ್ಥಳಾಂತರ ಬೇರೆ ಕಡೆ ಮಾಡಬಾರದಂತೆ ಆಗ್ರಹ. ಇದರಿಂದ ಕಾಣದ ಕೈವಾಡ ಇದೆ ಎಂದು ಮೇಲ್ನೋಟಕ್ಕೆ ಕಂಡರೂ ಸಾರ್ವಜನಿಕರ ಅನುಕೂಲ ಮರೆತು ಪ್ರಭಾವಿಗಳ ಮಾತು ಕೇಳಿ ಸ್ಥಳಾಂತರಗೊಳಿಸುವುದಕ್ಕೆ ಗಜೇಂದ್ರಗಡ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಮತ್ತು ಎನ್ ಮೂರ್ತಿ ಬಣದ ವತಿಯಿಂದ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಕರ್ನಾಟಕ ವಿಧಾನಸಭಾ ಆಪ್ತ ಕಾರ್ಯದರ್ಶಿಯವರಿಗೆ ಈ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೇವೆ. ಈ ಮನವಿ ಸಲ್ಲಿಸಲು ತಾವೆಲ್ಲರೂ ಮುಖಂಡರು ಇದರಲ್ಲಿ ಭಾಗವಹಿಸಬೇಕೆಂದೇಳಿ ವಿನಂತಿ. ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಹೋರಾಟಕ್ಕೆ ಜೈ ಭೀಮಾ ಜೈ ಜೈ ಭೀಮಾ ಜೈ ಭೀಮಾ ಜೈ ಜೈ ಭೀಮಾ. ತಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ರಿಜಿಸ್ಟರ್ ಕರ್ನಾಟಕ ಏನು ಮನವಿಯನ್ನು ಕೊಟ್ಟಿದ್ದೀರಿ, ನಿಮ್ಮ ಮನವಿಯನ್ನು ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಗದಗ್ರವರಿಗೆ ಕಳಿಸ್ಕೊಡ್ತೀನಿ. ಆದರೆ ಒಂದು ವಿಷಯನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು. ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ ಗಜೇಂದ್ರಗಡದಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳ ಲಭ್ಯತೆ ಬಗ್ಗೆ ಕೇಳಿದ್ದಾರೆ ಹೊರತು ಇಲ್ಲಿಗೆ ಸ್ಥಳಾಂತರ ಮಾಡಿ ಅಂತ ಇಲ್ಲಿ ಹೇಳಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಅನಾವಶ್ಯಕ ಗೊಂದಲ ಬೇಡ. ಜಿಲ್ಲಾಧಿಕಾರಿಗಳು ಇಲ್ಲ ನಾ ತೋರಿಸ್ತೀನಿ. ನೀವು ನನ್ನ ಕಚೇರಿ ಬನ್ನಿರಿ, ಒಳಗೆ ಬನ್ನಿರಿ, ಅವ್ರೇನು ಬರ್ದಾರ ತೋರಿಸ್ತೀವಿ, ನಾವೇನು ಬರ್ತೀವಿ ಅಂತ ತೋರಿಸ್ತೀನಿ. ನಮ್ಮ ಉದ್ದೇಶ ಅದಲ್ಲ ಸರ್. ಮೊನ್ನೆ APMC ಆಡಿದವರು ನಿಮ್ಮ ಮನವಿ ಪತ್ರ ಸಲ್ಲಿಸಿದ ಉದ್ದೇಶ ಇಟ್ಕೊಂಡು ನಾವು ಅಲ್ಲಿ ಮಾಡಬಾರ್ದು ಅಂತ ಅದನ್ನು ನಾವು ಒಂದು ವಿಷಯವಾಗಿ ನಾವು ಇಲ್ಲ ನಾ ಹೇಳೋದು ಕೇಳಿ. ನನ್ನ ಹತ್ರ ಫೈಲ್ ಇದೆ, ತೋರಿಸ್ತೀನಿ ನಿಮಗೆ. ತಡ್ರಿ, ಅದರಲ್ಲಿ ಏನಿದೆ ನೋಡ್ರಿ, ಸ್ವಲ್ಪ ಸರಿಗೆ ನೋಡ್ರಿ. ಉದ್ದೇಶ ಆ ರೀತಿ ಯಾವುದೂ ಇಲ್ಲ. ಸಾರ್ವಜನಿಕವಾಗಿ ವಿರೋಧವಾಗಿ ಮಾಡ್ತಕ್ಕಂಥ ಉದ್ದೇಶ ಯಾವುದೂ ಇಲ್ಲ ಇದರಲ್ಲಿ. ಜಿಲ್ಲಾಧಿಕಾರಿಗಳು ಕೂಡ ಆ ರೀತಿ ಎಲ್ಲೂ ಸ್ಪಷ್ಟವಾಗಿ ಮೆನ್ಷನ್ ಇಲ್ಲ. ತಹಶೀಲ್ದಾರ್ ಕಚೇರಿಯಿಂದ ನಾನು ರಜೆ ಮೇಲಿದ್ದಾಗ ನನ್ನ ಅನುಪಸ್ಥಿತಿಯಲ್ಲಿ ಹಿಂದಿನ ತಹಶೀಲ್ದಾರ್ ಇದ್ದರು ಅಷ್ಟೇ, ನಾನಿದ್ದರೂ ಅಷ್ಟೇ. ಅವರು ಒಂದು NOCಗೆ ಪತ್ರ ಕೇಳಿದ್ದಾರೆ ಹೊರತಾಗಿ ಆದೇಶ ಎಲ್ಲಿಯೂ ಆಗಿಲ್ಲ. ಆದೇಶ ಮಾಡಬೇಕಾದ್ರೆ ತಹಶೀಲ್ದಾರ್ಗೆ ಅಧಿಕಾರ ಇಲ್ಲ, ಜಿಲ್ಲಾಧಿಕಾರಿಗಳೇ ಮಾಡಬೇಕಾಗ್ತದೆ. ಅವರು NOC ಕೊಟ್ಟ ನಂತರ ನಾವು ಪ್ರಪೋಸಲ್ ಕೊಡಬೇಕು ಹೊರತಾಗಿ ಅಲ್ಲಿವರೆಗೂ ಕೊಡೋಕ್ಕೆ ಬರೋದಿಲ್ಲ. ಇದನ್ನು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಹಾಗಾಗಿ ನೀವೇನು ಈ ಮನವಿ ಕೊಟ್ಟಿದ್ದೀರಿ, ನಿಮ್ಮ ಮನವಿಯನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ರಾಷ್ಟ್ರೀಯ ಹೆದ್ದಾರಿ 367 ಗಜೇಂದ್ರಗಡ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಶಾಸಕ GS ಪಾಟೀಲ್ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ 367 ಬಾನಾಪುರ ಗದ್ದನಕೇರಿ ಕ್ರಾಸ್ ವರೆಗೆ ಗಜೇಂದ್ರಗಡ ಪಟ್ಟಣಕ್ಕೆ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸುಮಾರು 48 ಕೋಟಿ ರೂಪಾಯಿ ವೆಚ್ಚದಲ್ಲಿ 5.6 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಶಾಸಕ GS ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ GS ಪಾಟೀಲ್ ಮಾತನಾಡಿ, ಹೆದ್ದಾರಿ ನಿರ್ಮಾಣ ಕಾರ್ಯವನ್ನು ಬಾನಾಪುರದಿಂದ ಗದ್ದನಕೇರಿ ಕ್ರಾಸ್ ವರೆಗೆ ಈಗಾಗಲೇ ಕೈಗೊಂಡಿದೆ. ವಿಶೇಷವಾಗಿ ಈ ಭಾಗದಲ್ಲಿ ಕೆಲವು ಇರ್ತಕ್ಕಂಥ ತಾಲೂಕು ಮಟ್ಟದ ಪಟ್ಟಣಗಳಲ್ಲಿ ಈ ಬೈಪಾಸ್ ರಸ್ತೆಯನ್ನ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಗಜೇಂದ್ರಗಡ ಭಾಗದಲ್ಲಿ ಸುಮಾರು 5.6 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಅಂತ ಒಂದು ರಸ್ತೆಯ ಭೂಮಿ ಪೂಜೆಯನ್ನ ಇವತ್ತು ಗೌರವಾನ್ವಿತ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು, ಈ ಭಾಗದ ಜನಪ್ರಿಯ ಸಂಸದರು
ನಮಗೆಲ್ಲ ಆತ್ಮೀಯರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ, ಈ ಬೈಪಾಸು ಕಾಮಗಿರಿ ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಕೆಲವು ವಿಚಾರಗಳಲ್ಲಿ ಈ ಭಾಗದ ರೈತರಿಗೆ ಅವರಿಗೆ ಅನುಕೂಲ ಆಗಬೇಕು ಮತ್ತು ವಿಶೇಷವಾಗಿ ಬಹಳಷ್ಟು ರೈತರ ತೋಟ ಪಟ್ಟಿ ಎಲ್ಲ ಇದ್ದ ಕಾರಣ ಮತ್ತು ಇಲ್ಲಿ ಕಡಿಮೆ ಹಿಡುವಳಿದಾರ ಅವ್ರಿಗೆಲ್ಲ ನಮಗೆ ತೊಂದರೆ ಆಕೈತೆ ಅನ್ನೋ ವಿಚಾರ ಇಟ್ಟುಕೊಂಡು ಅವರು ಸ್ವಲ್ಪ ಭೂಮಿಯನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರು. ಮುಂದೆ ನಾವು ಮತ್ತು ಸಂಸತ್ ಸದಸ್ಯರು ಆ ಭೂಮಿಗೆ ಹೆಚ್ಚಿನ ಒಂದು ಬೆಲೆಯನ್ನ ಕೊಡಿಸ್ತೀವಿ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ನಮ್ಮ ರಾಜ್ಯದ PWD ಮಿನಿಸ್ಟರ್ ಆದಂತ ಸನ್ಮಾನ್ಯ ಜಾರಕಿಹೊಳಿ ಅವರ ಜೊತೆ ಸಭೆಯನ್ನು ಮಾಡಿ ಅವರಿಗೆ ಒಂದು ನಿರ್ಣಯಕ್ಕೆ ಬಂದು ಅವ್ರಿಗೂ ಕೂಡ ಸುಮಾರು 45-50 ಲಕ್ಷ ರೂಪಾಯಿ ಒಂದು ಎಕರೆಗೆ ಕೊಡಿಸ್ತೀವಿ ಅನ್ನೋ ವಿಚಾರ ಹೇಳಿದಾಗ ಅವರೆಲ್ಲ ರೈತರು ಒಲ್ಲದ ಮನಸ್ಸಿನಿಂದ ಅವರೆಲ್ಲರೂ ಒಪ್ಪಿಕೊಂಡಿದ್ದಾರೆ. ಬಹುಶಃ ಎಲ್ಲರೂ ನೋಟಿಸ್ ತೆಗೆದುಕೊಂಡಿರ್ಬೇಕು. ಆದ್ರೆ ಇನ್ನೂ ಕೆಲವರು ನಮ್ಮ ಅಧಿಕಾರಿಗಳು ಹೇಳುವಂಗ ಇನ್ನೊಂದು 2-3 ಮಂದಿ ಆ ನೋಟಿಸ್ ಅನ್ನು ತೆಗೆದುಕೊಂಡಿಲ್ಲ. ಆದ್ರೆ ಇವತ್ತೇನು ನಮ್ಮ SLAಗಳು ಏನಿದ್ದಾರೆ, ರಾಜ್ಯ ಸರ್ಕಾರ ಮತ್ತು ಈ ಭಾಗದ ಸಂಸದರು ಎಲ್ಲರೂ ನಿರ್ಣಯ ಮಾಡಿದಂತ ಒಂದು ಯಾವಾಗ ನಾವೆಲ್ಲ ನಿರ್ಧಾರಕ್ಕೆ ಬಂದಿದ್ವಿ, ನಿರ್ಧಾರ ಆದ್ಮೇಲೆ ರೈತರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಾಗ ಅದನ್ನ ಮತ್ತೆ ಅವರಿಗೆ ಕಾಂಪೆನ್ಸೇಷನ್ ಕೊಡುವಂತ ಸಂದರ್ಭದಲ್ಲಿ ಅದನ್ನ ಮತ್ತು ಮಾರ್ಪಾಡು ಮಾಡದಂತ ಸಂಗತಿ ಕೂಡ ನಮ್ಮ ಎದುರಿಗಿದೆ. ಇನ್ನು ಈ ವೇಳೆ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಅಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಬಹಳ ದೊಡ್ಡ ಸವಾಲಾಗಿದೆ. ರಸ್ತೆ ಅಂತಲ್ಲ, ಯಾವುದೇ ಅಭಿವೃದ್ಧಿಗೂ ಕೂಡ ಅದು ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕಾಗ್ತದೆ. ರಾಜ್ಯ ಸರ್ಕಾರ ಯಾವ ಪ್ರಮುಖ ಯೋಜನೆಗಳಿದೆ ಅವುಗಳಿಗೆ ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಬೇಗ ಬೇಗ ಮಾಡಿಕೊಟ್ರೆ ಕೇಂದ್ರ ಸರ್ಕಾರ ಆ ಯೋಜನೆಗಳನ್ನು ಪೂರ್ತಿ ಮಾಡಬಹುದು. ಉದಾಹರಣೆಗೆ ಒಟ್ಟು 30,000 ಕೋಟಿ ರೂಪಾಯಿಯ 6,000 ಕಿಲೋಮೀಟರು ಕರ್ನಾಟಕದಲ್ಲಿ ನ್ಯಾಷನಲ್ ಹೈವೇಗೆ ಇವತ್ತು ಅನುಮೋದನೆ ಸಿಕ್ಕಿದೆ. ಈಗಾಗಲೇ ಸಿಕ್ಕಿರುವಂಥ ಯೋಜನೆ ಈ 6,000 5 ವರ್ಷದಲ್ಲಿ ಮುಗಿಬೇಕಾಗಿತ್ತು. ಆದರೆ ಲ್ಯಾಂಡ್ ಎಕ್ವಿಷನ್ ಆಗದ ಕಾರಣದಿಂದ ಕೇವಲ 3-3.5 ಸಾವಿರ ಮಾತ್ರ ಆಗಿದೆ. ಇನ್ನು ಮಿಕ್ಕಿದ್ದಾಗಬೇಕಾಗಿದೆ. ನಾನು ಮುಖ್ಯಮಂತ್ರಿಯಾಗಿ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಆದ್ದರಿಂದ ಇದ್ರ ಬಗ್ಗೆ ನನಗೆಲ್ಲ ಅನುಭವ ಇದೆ, ಮಾಹಿತಿ ಇದೆ. ಈ ಭಾಗದ ಯೋಜನೆಗಳಿಗೆ ನಾವು ಸಂಪೂರ್ಣವಾಗಿ ಕಟಿಬದ್ಧ ಕೆಲಸವನ್ನು ನಾವು ಮಾಡ್ತೇವೆ. ರೈಲ್ವೆ ಮತ್ತು ರಸ್ತೆಗಳು ಮತ್ತು ಇನ್ನೊಂದು ಅವ್ರು ನರಗುಂದದ್ದು ಹೇಳಿದ್ರು, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದನ್ನು ಪಡ್ಕೊಂಡು ಅದನ್ನು ಕೂಡ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ಗೆ ಖಂಡಿತವಾಗೂ ನಾವು ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವು ನಮ್ಮ ಯಲಹಂಕಿ ಗದಗ ಅದನ್ನು ಅನುಮೋದನೆಯನ್ನು ಮಾಡಿದ್ದೇವೆ. ರೈಲ್ವೆ ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ತಾವೆಲ್ಲ ಗದಗ್ನಿಂದ ಬೆಂಗಳೂರಿಗೆ ಹೋಗೋದು, ಗದಗ್ನಿಂದ ಬೇರೆ ಬೇರೆ ಕಡೆ ಹೋಗ್ತೀರಿ. ಯಲಹಂಕಿ ಗದಗ ಆಗಿಬಿಟ್ರೆ ನಿಮ್ಗೆ ಭಾಳ ಸುಲಭವಾಗಿ ಎಲ್ಲ ಮುಖ್ಯ ಟ್ರೈನ್ಗಳು ಹುಬ್ಬಳ್ಳಿಗೆ ಹೋಗಿ ಹತ್ತೋ ಬದಲು ಗದಗ್ನಿಂದನೇ ಕನೆಕ್ಷನ್ ಮಾಡ್ಬೋದು. ಅದನ್ನು ಆ ಕಾಮಗಾರಿ ಕೂಡ ಮುಂದಿನ ತಿಂಗಳು ಅದು ಸರ್ವೆ ಕಾರ್ಯ ಮುಗಿತದೆ. ಇನ್ನೊಂದು ವರ್ಷದೊಳಗಡೆ ಆ ಕಾಮಗಾರಿಯನ್ನು ಕೂಡ ನಾವು ಸುಮಾರು 690 ಕೋಟಿ ರೂಪಾಯಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ಆದಷ್ಟು ಬೇಗನೆ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ.
ಒಟ್ಟಾರೆ ಹೇಳಬೇಕಾದ್ರೆ ರೈಲ್ವೆ ಮತ್ತು ರಸ್ತೆಗಳ ನಿರ್ಮಾಣದಲ್ಲಿ ಅಥವಾ ಯಾವುದೇ ಜನಪರವಾಗಿರುವಂಥ ಯೋಜನೆಗಳಲ್ಲಿ ನಾವೆಲ್ಲ ರಾಜ್ಯ ಮತ್ತು ಕೇಂದ್ರ ಒಂದಾಗಿ ಕೆಲಸ ಮಾಡಿದರೆ ಜನಹಿತ ಆಗ್ತದೆ. ಪ್ರಗತಿಪರ ಚಿಂತನೆ ಇರುವಂಥ ಪಾಟೀಲರು ಇದ್ದಾರೆ, ನಾವು ಇದ್ದೇವೆ. ಯಾವುದೇ ರೀತಿಯ ತೊಂದರೆ ಆಗದಂತೆ ಆ ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಭಾಗದ ಹಕ್ಕನ್ನು ನಾವು ಪಡ್ಕೊಂಡೇ ತೀರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇವತ್ತು ಈ ಕಾಮಗಾರಿ ಯಾರಿಗಾಗಿದೆಯೋ. ಗಜೇಂದ್ರಗಡ ಸಮೀಪದ ನಾಗೇಂದ್ರಗಡ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಬೆಂಕದಕಟ್ಟೆ ಅರಣ್ಯಾಧಿಕಾರಿಗಳು ಬಂದು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ನಾಗೇಂದ್ರಗಡ ಗ್ರಾಮದ ಹೊಲದಲ್ಲಿ ತಿರುಗಾಡುತ್ತಿದ್ದ ಚಿರತೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಶನಿವಾರ ಸಂಜೆ ಬಲೆ ಹಾಕಿ ಸೆರೆ ಹಿಡಿದಿದ್ದಾರೆ. ಬೆಳಗ್ಗೆ ಗ್ರಾಮದ ಬಳಿ ಚಿರತೆ ಅಲೆದಾಡುವುದು ಕಂಡ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಕಾರ್ಯಾಚರಣೆ ಇಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆಹಾರ ದೊರೆಯದೆ ನಿತ್ರಾಣದಿಂದ ಬಸವದಿಂದ ಚಿರತೆಯನ್ನು ಬಲೆ ಹಾಕಿ ಗ್ರಾಮಸ್ಥರ ಜೊತೆಗೂಡಿ ಹಿಡಿದರು. ಬಳಿಕ ಹಿಡಿದ ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಬಿಂಕದಗಟ್ಟಿ ಮೃಗಾಲಯಕ್ಕೆ ಕಳಿಸಲಾಯಿತು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ವಲಯ ಅರಣ್ಯ ಅಧಿಕಾರಿ ವೀರೇಂದ್ರ ಮರಿಬಸವಣ್ಣವರ ಅರಣ್ಯಾಧಿಕಾರಿ ಪ್ರವೀಣ್ ಸಾಸಿವೆಹಳ್ಳಿ, ಅಮೀನ್ ಬಳುಡಿಗಿ, ಮಂಜುನಾಥ್ ಬೈಟೆ ಗ್ರಾಮಸ್ಥರ ಸಹಾಯದಿಂದ ಬಲೆ ಹಾಕಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಪಶು ವೈದ್ಯಾಧಿಕಾರಿ ನಿಖಿಲ್ ಕುಲಕರ್ಣಿ, ಪವಿತ್ರ ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಬಿಂಕದಕಟ್ಟೆಯ ಮೃಗಾಲಯಕ್ಕೆ ಸಾಗಿಸಲಾಯಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗಜೇಂದ್ರಗಡ ತಹಸೀಲ್ದಾರ್ ಕಚೇರಿ ಸ್ಥಳಾಂತರವಾಗಬಾರದೆಂದು ದಲಿತ ಸಂಘಟನೆಯಿಂದ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ಗಜೇಂದ್ರಗಡ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಸಂಸದರಿಂದ ಭೂಮಿ ಪೂಜೆ. ನಾಗೇಂದ್ರಗಡದಲ್ಲಿ ಚಿರತೆಯನ್ನು ಸೆರೆ ಹಿಡಿದ ಬಿಂಕದಕಟ್ಟೆ ಅರಣ್ಯಾಧಿಕಾರಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.